ನಮ್ಮ ಸತ್ಯವೇದ ಭಾಗವನ್ನು ತೆರೆದು 130ನೇ ಕೀರ್ತನೆ 1ನೇ ವಚನದಿಂದ ನಾವು ಓದಿಕೊಳ್ಳೋಣ. ಯೆಹೋವನೇ, ಜಲಗಾಧದಲ್ಲಿದ್ದು ನಿನ್ನನ್ನು ಕೂಗಿಕೊಳ್ಳುತ್ತೇನೆ. ಕರ್ತನೇ, ನನ್ನ ಮೊರೆಯನ್ನು ಕೇಳು. ನನ್ನ ವಿಜ್ಞಾಪನ ಶಬ್ದಕ್ಕೆ ಕಿವಿದೆರೆ. ಕರ್ತನೇ, ಯಾಹುವೇ, ನೀನು ಪಾಪಗಳನ್ನು ಎಣಿಸುವುದಾದರೆ ನಿನ್ನ ಮುಂದೆ ಯಾರು ನಿಂತಾರು? ನೀನು ಪಾಪವನ್ನು ಕ್ಷಮಿಸುವವನಾದ್ದರಿಂದ ಮನುಷ್ಯರ ಭಯಭಕ್ತಿಗೆ ನೀನೇ ಪಾತ್ರನು. ನಾನು ಯೆಹೋವನನ್ನು ಎದುರು ನೋಡುತ್ತೇನೆ. ನನ್ನ ಪ್ರಾಣವು ಆತನನ್ನು ಕಾದುಕೊಂಡಿದೆ. ಆತನ ನುಡಿಯನ್ನು ನಿರೀಕ್ಷಿಸಿಕೊಂಡಿದ್ದೇನೆ. ಕಾವಲುಗಾರರು ಬೆಳಗಾಗುವುದನ್ನು ಮುನ್ನೋಡುತ್ತಾರಲ್ಲ. ಕಾವಲುಗಾರರು ಬೆಳಗಾಗುವುದನ್ನು ಮುನ್ನೋಡುವುದಕ್ಕಿಂತ ವಿಶೇಷವಾಗಿ ನನ್ನ ಅಂತರಾತ್ಮವು ಕರ್ತನನ್ನು ಮುನ್ನೋಡುತ್ತದೆ. ಇಸ್ರಾಯೇಲೇ, ಯೆಹೋವನನ್ನು ಮುಂಗದಿರು. ಯೆಹೋವನು ಕೃಪಾ ಸಂಪನ್ನನು. ಪೂರ್ಣ ವಿಮೋಚನೆಯು ಆತನಿಂದಲೇ ದೊರಕುವುದು. ಆತನೇ ಇಸ್ರಾಯೇಲನ್ನು ಅದರ ಸಕಲ ಪಾಪಗಳಿಂದ ವಿಮೋಚಿಸುವನು. ಆಮೆನ್. ಹಲ್ಲೆಲೂಯಾ. ಹಾಗೆ ನೋಡೋ, ಯಾರು ಕೂಡ ಚಿಕ್ಕ ಮಕ್ಕಳಾಗಲಿ ಯಾರು ದೊಡ್ಡವರಾಗಲಿ ನಾವು ಎದ್ದೆದ್ದು ಹೋಗೋದು ಆ ಥರ ಮಾಡಬೇಡ್ರಿ. ನಮ್ಮ ಮನಸ್ಸನ್ನು ದೇವರಿಗೆ ಕೊಟ್ಟು ನಾವು ದೇವರನ್ನು ಆರಾಧಿಸಿಕೊಳ್ಳೋಣ. ಪರಿಶುದ್ಧನೇ ಇರುವ ಆತನೇ ಸ್ತೋತ್ರ. ಅಗಮ್ಯಾದ ಬೆಳಕಿನಲ್ಲಿ ವಾಸಿಸುವ ಆತನೇ ಇರುವ ಆತನೇ ಮಹೋನ್ನತನೇ ಪರಿಶುದ್ಧನೇ ಪರಿಶುದ್ಧನೇ ರಾಜಾಧಿಕಾರ ವಹಿಸಿಕೊಂಡ ನಿಮಗೆ ಸ್ತೋತ್ರ. ರಾಜಾಧಿಕಾರ ವಹಿಸಿಕೊಂಡ ಆತನಿಗೆ ಸ್ತೋತ್ರ. ಅದ್ಭುತ ಸ್ವರೂಪನೇ ಆಲೋಚನಾರ್ಥನೇ ಸರ್ವಸ್ತುತಿಗೆ ಪಾತ್ರನಾಗಿರುವತನೇ ಸ್ತುತಿಗಳಿಗೆ ವಾಸವಾಗಿರುವ ಆತನೇ ಸ್ತೋತ್ರ. ಪರಲೋಕದಲ್ಲಿ ದೇವದೂತರು ನಿತ್ಯ ನಿರಂತರರು ನಿಮ್ಮನ್ನು ಆರಾಧಿಸುತ್ತಿದ್ದಾರೆ. ಆರಾಧನೆಗೆ ಯೋಗ್ಯನಾಗಿರುವ ಆತನೇ ನಿನಗೆ ಸ್ತೋತ್ರ. ಆರಾಧನೆಗೆ ಯೋಗ್ಯನಾಗಿರುವ ಆತನೇ ಸ್ತೋತ್ರ. ಈಗ ಜೀವಿಸುವ ಆತನೇ ಸ್ತೋತ್ರ. ಮರಣವನ್ನು ಜಯಿಸಿದ ಆತನೇ ಸ್ತೋತ್ರ. ಪಾಪ ಪರಿಹಾರಕ್ಕಾಗಿ ಕಲ್ವಾರಿ ಶಿಲುಬೆಯಲ್ಲಿ ಬಲಿಯಾಗಿರುವ ಆತನೇ ನಿಮಗೆ ಸ್ತೋತ್ರ. ಎಂದೆಂದಿಗೂ ಇರುವ ಆತನೇ ನಿಮಗೆ ಸ್ತೋತ್ರ. ಇರುವ ಆತನೇ ಮಹಿಮೆಗೂ ಘನತೆಗೂ ಅರ್ಹನಾದ ದೇವರೇ ಸ್ತೋತ್ರ. ಮೃತ್ಯುಂಜಯನೇ ನಿಮಗೆ ಸ್ತೋತ್ರ. ಮರಣವನ್ನು ಗೆದ್ದ ಆತನೇ ನಿಮಗೆ ಸ್ತೋತ್ರ. ನಮ್ಮೊಂದಿಗೆ ಇರುವ ಆತನೇ ಸ್ತೋತ್ರ. ಅತಿಶಯನೇ ನಿಮಗೆ ಸ್ತೋತ್ರ. ಸುಂದರನೇ ನಿಮಗೆ ಸ್ತೋತ್ರ. ನನಗೋಸ್ಕರ 2000 ವರ್ಷಗಳಿಗೆ ಕಲ್ವಾರಿ ಶಿಲುಬೆಯಲ್ಲಿ ಬಲಿಯಾದ ಆತನೇ ನಿನಗೆ ಸ್ತೋತ್ರ. ನನ್ನ ಪಾಪಕ್ಕಾಗಿ ಕಲ್ವಾರಿ ಶಿಲುಬೆಯಲ್ಲಿ ಬಲಿಯಾದ ಆತನೇ ಸ್ತೋತ್ರ. ನನಗೋಸ್ಕರ ಮರಣವನ್ನು ಗೆದ್ದ ಆತನೇ ಸ್ತೋತ್ರ. ನನ್ನನ್ನು ರಕ್ಷಿಸಲು ಲೋಕಕ್ಕೆ ಬಂದ ಆತನೇ ನಿಮಗೆ ಸ್ತೋತ್ರ. ಜೀವಿಸುವ ಆತನೇ ನಿಮಗೆ ಸ್ತೋತ್ರ. ಬದುಕಿರುವ ಆತನು ಮಹಿಳೆಯು ಘನತೆಗೂ ಅರ್ಹನಾಗಿರುವವನೇ ನಿಮಗೆ ಸ್ತೋತ್ರ. ಇರುವ ಆತನೇ ಸ್ತೋತ್ರ. ಇರುವ ಎಲ್ ಶಡ್ಡಾಯ್ ನಿನಗೆ ಸ್ತೋತ್ರ. ಇರುವ ಆತನೇ ಸ್ತೋತ್ರ. ವರ್ಷದ ಜೀವಿಸುವ ಮುಂಜಾನೆ ಸಮಯದಲ್ಲಿ ನಮ್ಮನ್ನು ಆರಾಧಿಸುತ್ತಿರುವ ಸ್ವಾಮಿ ಸ್ತೋತ್ರ. ನಮ್ಮ ಆರಾಧನೆ ಯೋಗ್ಯನಾಗಿರುವ ಆತನೇ ನಿನಗೆ ಸ್ತೋತ್ರ. ನಮ್ಮನ್ನು ಬದಲಿಸುವ ಆತನೇ ನಿನಗೆ ಸ್ತೋತ್ರ. ಸ್ತೋತ್ರ ಸ್ವಾಮಿ. ಅದ್ಭುತ ಸ್ವರೂಪನೇ ಆಲೋಚನೆ ಕರ್ತನೇ ನಿನಗೆ ಸ್ತೋತ್ರ ಸ್ವಾಮಿ. ಇರುವ ಸ್ತೋತ್ರ. ಪರಿಶುದ್ಧನೇ ಪರಿಶುದ್ಧನೇ ನಿಮಗೆ ಸ್ತೋತ್ರ ಸ್ತೋತ್ರ. ಸ್ತೋತ್ರ ಸ್ತೋತ್ರ ಸ್ತೋತ್ರ. ಮರೆಯನ್ನು ಕೇಳುವ ಆತನೇ, ನಮ್ಮ ತಂದೆ ಆಗಿರುವ ಆತನೇ, ನಮ್ಮ ತಾಯಿ ಆಗಿರುವ ಆತನೇ ನಿಮಗೆ ಸ್ತೋತ್ರ ಸ್ವಾಮಿ. ಐಶ್ವರ್ಯ ದೇವರೇ ನಿಮಗೆ ಸ್ತೋತ್ರ. ಸರ್ವವಲ್ಲ ತುಂಬ ನಿನ್ನ ಜ್ಞಾಪಕ, ಅದನ್ನು ಬಿಟ್ಟರೆ ಬೇರೆ ನಿಲ್ಲಪ್ಪ. ಲೋಕವೆಲ್ಲ ಹುಡುಕಿ ನಾ ಬಂದೆ, ಎಲ್ಲೋ ಸಿಗಲಿಲ್ಲ ನಿನ್ನಂತ ತಂದೆ. ಹೃದಯದ ತುಂಬ ನಿನ್ನ ಜ್ಞಾಪಕ,
ಬಿಟ್ಟರೆ ಬೇರೆ ನಿಲ್ಲಪ್ಪ ಲೋಕವೆಲ್ಲ ಹುಡುಕೇನ ಬಂದೆ ಎಲ್ಲೋ ಸಿಗಲಿಲ್ಲ ನಿಂತಂತ ತಂದೆ ರೂಪ ಪೂರ್ಣನೇ ರೂಪ ಪೂರ್ಣನೇ ರೂಪ ಪೂರ್ಣನೇ ರೂಪ ಪೂರ್ಣನೇ ಬದುಕಿರುವ ದಿನವೆಲ್ಲ ಮಾಡುವೆ ಆರಾಧನೆ ನಾನು ಬದುಕಿರುವ ದಿನವೆಲ್ಲ ಮಾಡುವೆ ಆರಾಧನೆ 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 ಅಬ್ರಹಾಮನ ದೇವರಿಗೆ ಆರಾಧನೆ ಇಸಾಕನ ದೇವರಿಗೆ ಆರಾಧನೆ ಯಾಗೋಬಿನ ದೇವರಿಗೆ ನಾಗೆ ಯಾಗೋಬಿನ ದೇವರಿಗೆ ನಾಗೆ ಆರಾಧನೆ ಆರಾಧನೆ ತಂದೆ ಮಗನಿಗೆ ಪವಿತ್ರಾತ್ಮನಿಗೆ ಮಾಡುವೆ ಆರಾಧನೆ ತಂದೆ ಮಗನಿಗೆ ಪವಿತ್ರಾತ್ಮನಿಗೆ ಮಾಡುವೆ ಆರಾಧನೆ ಆರಾಧನೆ ನಾನು ಸುಖವಾಗಿ ಬಾಳಬೇಕೆಂದು ನಾನು ಸೃಷ್ಟಿ ಮಾಡಿದೆ ನಾನು ನಿನ್ನ ಸ್ತುತಿಸಬೇಕೆಂದು ಕಾಲದೆ ನಾನು ಸುಖವಾಗಿ ಬಾಳಬೇಕೆಂದು ನಾನು ಸೃಷ್ಟಿ ಮಾಡಿದೆ ನಾನು ನಿನ್ನ ಸ್ತುತಿಸಬೇಕೆಂದು ಕಾಲದೆ ಕೃಪಾಪೂರ್ಣನೇ 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 ನಾನು Thank you.
ಕಷ್ಟಗಳು ನಮ್ಮ ಕಷ್ಟಗಳು ಶ್ರೇಷ್ಠವಾದ ನಾಮ ಅದು ಯೇಸುವಿನ
ಇಸ್ರಾಯೇಲೇ, ನಿಮ್ಮ ನಾಮವು ಅತಿ ಶ್ರೇಷ್ಠವಾದ ನಾಮವು. ನಿಮ್ಮ ನಾಮವು ಭೂಲೋಕದಲ್ಲಿಯೂ ಗಗನದಲ್ಲಿಯೂ ಎಲ್ಲ ನಾಮಪರಿಸಲು ಮೇಲಾದ ನಾಮ. ನಿನ್ನ ನಾಮದಲ್ಲಿ ಬೇರೆ ಉಂಟು. ನಿಮ್ಮ ನಾಮದಲ್ಲಿ ಉನ್ನತವಾದ ನಾಮವು ಕೇಳುವವರಿಗೆ ರಕ್ಷಣೆಯಾಗುವುದು. ನಿಮ್ಮ ನಾಮದಲ್ಲಿ ಪಾಪ ಪರಿಹಾರ ಉಂಟು. ನಿಮ್ಮ ನಾಮದಲ್ಲಿ ಪರಲೋಕ ರಾಜ್ಯ ಉಂಟು. ಯಾರ್ಯಾರು ನಿನ್ನ ಬಳಿಗೆ ಬರುತ್ತಾರೋ ಅವರಿಗೆ ಬಿಡಿಕೊಡ್ತೀನಿ. ನಿನಗೆ ಸಾವನು, ನಿನಗೆ ಮಹಿಮೆಯಾಗಲು ಸ್ತೋತ್ರ. ಈಗ ಜೀವಿಸುವ ಸ್ತೋತ್ರ. ಉನ್ನತವಾದ ನಾಮವೇ ನಿನಗೆ ಸ್ತೋತ್ರ. ಎಲ್ಲ ದೇವದೂತರು ಪರಲೋಕದಲ್ಲಿ ನಿಮ್ಮನ್ನು ಸ್ತುತಿಸ್ತಾ ಇದ್ದಾರೆ ಸ್ವಾಮಿ. ನಮ್ಮ ಸ್ತುತಿಯನ್ನು ಹೊಂದುವುದಕ್ಕೆ ಯೋಗ್ಯನಾದ ದೇವರೇ ನಿನಗೆ ಸ್ತೋತ್ರಪ್ಪ. ಮಹಿಮೆಗೂ ಘನತೆಗೆ ಅರ್ಹನಾದ ದೇವರೇ ಸ್ತೋತ್ರಪ್ಪ. ಸ್ತೋತ್ರ ಸ್ತೋತ್ರ. ಹೃದಯದ ತುಂಬ ನಿನ್ನ ಜ್ಞಾಪಕ. ಎಲ್ಲರೂ ಕೈಗಳ ಮೇಲೆ, ಎಲ್ಲ ಕೈಗಳ ಮೇಲೆ, ಕೈ ಯಾರ ಕೆಳಗೆ ಬಿಡಬಾರ್ದು. ಬಿಟ್ಟರೆ ಬೇರೆ ಇಲ್ಲಪ್ಪ. ಎಲ್ಲರೂ ಸೇರಿ ಲೋಕವೆಲ್ಲ ಹುಡುಗಿ ನಾ ಬಂದೆ. ಎಲ್ಲರೂ ಸೇರಿ ಎಲ್ಲೂ ಸಿಗಲಿಲ್ಲ ನಿನ್ನಂತ ತಂದೆ. ಓ ಹೃದಯದ ತುಂಬ ನಿನ್ನ ಜ್ಞಾಪಕ. ಅದನ್ನು ಬಿಟ್ಟರೆ ಬೇರೆ ನಿಲ್ಲಪ್ಪ. ಲೋಕ ಹುಡುಗಿ ನಾ ಬಂದೆ. ಲೋಕವೆಲ್ಲ ಹುಡುಗಿ ನಾ ಬಂದೆ. ಎಲ್ಲೂ ಸಿಗಲಿಲ್ಲ ನಿನ್ನಂತ ತಂದೆ. ಕೃಪಾ ಪೂರ್ಣನೇ, ಕೃಪಾ ಪೂರ್ಣನೇ, ಕೃಪಾ ಪೂರ್ಣನೇ, ಕೃಪಾ ಪೂರ್ಣನೇ. ಉಸಿರಿರುವ ದಿನವೆಲ್ಲ ನಾ ಮಾಡುವ ಆರಾಧನೆ. ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವ ಆರಾಧನೆ. ನೀವು ಮಾತಾಡಿ, ಇಲ್ಲ ನೀವು ಮಾತಾಡುತ್ತೆ. ಅಬ್ರಹಾಮನ ದೇವ, ನೀವು ಮಾತಾಡಿ, ಜೋರಾಗಿ ನಿಮ್ಮ ಗಟ್ಟಿಯಾಗಿ. ಯಾಕೋಬನ ದೇವರಿಗೆ, ಯಾಕೋಬಿನ ದೇವರಿಗೆ ಮೇಲೆ ಕತೆ. ಯಾಕೋಬನ ದೇವರೇ ಹಾಗೆ ಆರಾಧನೆ. ತಂದೆ ಮಗನಿಗೆ, ತಂದೆ ಮಗನಿಗೆ, ಎಲ್ಲರ ಕೈ ಮೇಲೆ ನಾ ಮಾಡುವ ಆರಾಧನೆ. ತಂದೆ ಮಗನಿಗೆ, ಪವಿತ್ರಾತ್ಮನಿಗೆ ನಾ ಮಾಡುವ ಆರಾಧನೆ. ಮತ್ತೊಂದು ಕೈ ಮೇಲೆ ಆರಾಧನೆಯು ಆರಾಧನೆ. ಆರಾಧನೆ ವಿಶ್ವದೇವನು ಆರಾಧನೆ. ಆರಾಧನೆ ಅಬ್ರಹಾಮನ ದೇವರೇ, ಇಸಾಕನ ದೇವರೇ, ಯಾಕೋಬನ ದೇವರೇ, ನಿಮಗೆ ಸ್ತೋತ್ರ ಸ್ವಾಮಿ. ಹೃದಯ ತುಂಬ ನಿನ್ನ ಜ್ಞಾಪಕ. ಅದನ್ನು ಬಿಟ್ಟರೆ ಬೇರೆ ತಂದೆ ನಿಮಗೆ ಸ್ತೋತ್ರ. ಕೃಪಾ ಪೂರ್ಣನೇ ನಿಮಗೆ ಸ್ತೋತ್ರ. ನಮ್ಮ ಹೃದಯ ತುಂಬ ನಿಮ್ಮ ಜ್ಞಾಪಕ ಮಾಡಿದ್ರು ಸ್ವಾಮಿ. ಈ ಲೋಕದಲ್ಲಿ ಏನೆಲ್ಲ ಇರ್ಬೋದು ಸ್ವಾಮಿ, ಸ್ವಲ್ಪ ಏನಾದ್ರು ಇಲ್ಲದೆ ಇರಬಹುದು ಸ್ವಾಮಿ, ಆದ್ರೆ ನಮಗೆ ನೀನಿದ್ದೀಯಪ್ಪ. ಸ್ತೋತ್ರ. ನನ್ನ ಜೊತೆ ನೀನಿದ್ದೀಯಪ್ಪ. ಅಬ್ರಹಾಮನ ದೇವರೇ ನಿಮ್ಮ ಸ್ತೋತ್ರ. ಎಷ್ಟೋ ಸರಿ ಸ್ವಾಮಿ ನಮ್ಮ ಮರಣದ ಬೇಗದಿಂದ ತಪ್ಪಿಸಿದೆಯಾ, ಅದಕ್ಕಾಗಿ ನಿಮಗೆ ಸ್ತೋತ್ರ. ಎಷ್ಟೋ ಸರಿ ಪಾತಾಳ ಬೇಗದಿಂದ ಬಿಡಿಸಿದೆಯಾ, ಅದಕ್ಕಾಗಿ ನಿಮಗೆ ಸ್ತೋತ್ರ. ಸ್ತೋತ್ರ ಸ್ತೋತ್ರ ಸ್ತೋತ್ರ. ದೇವರು ದೊಡ್ಡವನು, ನಮ್ಮ ದೇವರು ಮರಣ ಹಾದಿಯಲ್ಲಿ ನಾನು ನಡೆಯುವಾಗ ಕಾಪಾಡುವ ನಿನ್ನ ಕರಗಳನ್ನ ಕಂಡೆ. ಒಣಗಿದ ಸಮಯ ಸಾಯದಂತೆ ನನ್ನ ಓಡುವ ನಿನ್ನ ಕರಗಳನ್ನ ಕಂಡೆ.
ಕರಗಳನ್ನ ಕಂಡೆ ಒಣಗಿ ಸಮಯ ಸಾಯದಂತೆ ನನ್ನ ಓರುವ ಕರಗಳನ್ನ ಕಂಡೆ ನನ್ನ ಮಾರಾದ ಸೇವೆಗೂ ಮಧುರವಾಗಿ ಮಾತಾಡಿಸುವ ಒಳ್ಳೆಯ ಪ್ರಿಯ ಕರ್ತನೇ ನನ್ನ ಮಾರಾದ ಸೇವೆಗೂ ಮಧುರವಾಗಿ ಮಾತಾಡಿಸುವ ಒಳ್ಳೆಯ ಪ್ರಿಯ ಕರ್ತನೇ ಸಾವಿರ ಸಾವಿರ ಶುಭವು ಅನುದಿನ ನನ್ನ ಆವರಿಸಲು ಕೃಪೆಯೋ ಕರುಣೆ ಪ್ರೀತಿಯ ತೋರಿರುವೆ ಸಾವಿರ ಸಾವಿರ ಶುಭವು ಅನುದಿನ ನನ್ನ ಆವರಿಸಲು ಕೃಪೆಯೋ ಕರುಣೆ ಪ್ರೀತಿಯ ತೋರಿರುವೆ ಒಳ್ಳೆಯ ಬೇರೆಯಾಗಿ ನನ್ನ ನಡೆಸುತ್ತಲಿರುವೆ ಒಂದೇ ಸಾಡು ಮಾತು ಇಲ್ಲವೇ ಒಳ್ಳೆಯ ಬೇರೆಯಾಗಿ ನನ್ನ ನಡೆಸುತ್ತಲಿರುವೆ ಒಂದೇ ಸಾಡು ಮಾತು ಇಲ್ಲವೇ ಹಗಲು ಇರುಳು ಎಲ್ಲ ಸಮಯಗಳಲ್ಲಿ ನನ್ನ ನಡೆಸುವ ಕರಗಳನ್ನ ಕಂಡೆ ಅಗತ್ಯ ಹೆಚ್ಚುವಾಗ ಸಿಕ್ಕಿಕೊಳ್ಳಬೇನ ಸಹಾಯ ಮಾಡುವ ಕರಗಳನ್ನ ಕಂಡೆ ಅಗತ್ಯ ಎಲ್ಲ ಸಮಯಗಳಲ್ಲಿ ನನ್ನ ನಡೆಸುವ ಕರಗಳನ್ನ ಕಂಡೆ ಅಗತ್ಯ ಹೆಚ್ಚುವಾಗ ಸಿಲುಕಿಕೊಳ್ಳಬೇನ ಸಹಾಯ ಮಾಡುವ ಕರಗಳನ್ನ ಕಂಡೆ ಎಲ್ಲ ಇಕ್ಕಟ್ಟಿನಲ್ಲೂ ಬೇಡಾದೆ ಕಾಯುವ ಒಳ್ಳೆಯ ಪ್ರಿಯ ಕರ್ತನೇ ಎಲ್ಲ ಇಕ್ಕಟ್ಟಿನಲ್ಲೂ ಬೇಡಾದೆ ಕಾಯುವ ಒಳ್ಳೆಯ ಪ್ರಿಯ ಕರ್ತನೇ ಸಾವಿರ ಸಾವಿರ ಶುಭವು ಅನುಗುಣ ನನ್ನ ಆವರಿಸಲು ಕೃಪೆಯ ಕರುಣೆಯ ಪ್ರೀತಿಯ ತೋರಿರುವೆ ಸಾವಿರ ಸಾವಿರ ಶುಭವು ಅನುಗುಣ ನನ್ನ ಆವರಿಸಲು ಕೃಪೆಯ ಕರುಣೆಯ ಪ್ರೀತಿಯ ತೋರಿರುವೆ ಎಲ್ಲರೂ ಬಾಯಿ ತೆಗೆದು ಕೊನೆಯದಾಗಿ ಒಂದು ಚರಣ ಹಾಡಿ ನಾವು ಮುಗಿಸಿಕೊಳ್ಳೋಣ. ಎಲ್ಲರೂ ಮಣಕಲ್ ಹಾಕಿ ಒಂದು ನಿಮಿಷ ಕಾಲ ಎಲ್ಲರೂ ಮಣಕಲ್ ಹಾಕಿ ಸಾಧ್ಯವಾದ ಮಣಕಲ್ ಹಾಕಿ ದೇವರನ್ನು ಆರಾಧಿಸೋಣ. ಒಂದೇ ಒಂದು ಸಾರಿ ಎಲ್ಲರೂ ಮಣಕಲ್ ಹಾಕಿಕೊಂಡ ಸ್ತೋತ್ರ. ಎಲ್ಲರ ಮಣಕಲ್ ಯಾರು ನಿಂತ್ಕೊಂಡು ಎಲ್ಲರ ಮಣಕಲ್ ಹಾಕಿ ದೇವರಾಗಿ ನನ್ನ ನಡೆಸು ಎಲ್ಲರ ಮಣಕಲ್ ಹಾಕಿ ಎಲ್ಲ ಪ್ರತಿಯೊಬ್ಬರು ಕೈಗಳ ಮೇಲೆ ಕೆತ್ತಿ ಸಾಲು ಮಾತು ಇಲ್ಲ ಎಲ್ಲರ ಕರೆಗಳನ್ನ ಮೇಲೆ ಕೆತ್ತಿ ಒಳ್ಳೆಯ ಬೇರೆಯಾಗಿ ಎಲ್ಲರೂ ಕರೆಗಳನ್ನ ಮೇಲೆ ಕೆತ್ತಲಿರುವೆ ಒಂದೇ ಸಾಲು ಮಾತು ಇಲ್ಲವೇ ಸಾವಿರ ಸಾವಿರ ಶುಭವು ಅನುದಿನ ನನ್ನ ಆವರಿಸಲು ಕೃಪೆಯ ಕರುಣೆಯ ಪ್ರೀತಿಯ ತೋರಿರುವೆ ಎಲ್ಲರೂ ಬಾಧ್ಯರು ಸಾವಿರ ತಾರು ಶುಭವು ಸಾವಿರ ಸಾವಿರ ಶುಭವು ಅನುದಿನ ನನ್ನ ಆವರಿಸಲು ಕೃಪೆಯ ಕರುಣೆಯ ಪ್ರೀತಿಯ ತೋರಿರುವೆ ಒಳ್ಳೆ ಬಿನೇಚರಾಗಿ ಒಳ್ಳೆಯ ಬಿನೇಚರಾಗಿ ನನ್ನ ನಡೆಸುತ್ತಲಿರುವೆ ಒಂದೇ ಸಾಲು ಮಾತು ಇಲ್ಲವೇ ಒಳ್ಳೆ ಬಿನೇಚರಾಗಿ ಒಳ್ಳೆಯ ಬಿನೇಚರಾಗಿ ನನ್ನ ನಡೆಸುತ್ತಲಿರುವೆ ಒಂದೇ ಸಾಲು ಮಾತು ಇಲ್ಲವೇ ಮರಣ ಹಾದಿಯಲ್ಲಿ ನಾನು ನಡೆಯುವಾಗ ಕಾಪಾಡುವ ನಿನ್ ಕರಗಳ ಒಳಗೇತ ಸಮಯ ಸಾಯದಂತೆ ನನ್ನ ಓರುವ ನಿನ್ ಕರಗಳನ್ನ ಕಂಡೆ ಯಾರು ಮೌನವಾಗಿರಬಾರ್ದು ಮರಣ ಹಾದಿಯಲ್ಲಿ ನಾನು ನಡೆಯುವಾಗ ಕಾಪಾಡುವ ನಿನ್ ಕರಗಳನ್ನ ಕಂಡೆ ಒಳಗೇತ ಸಮಯ ಸಾಯದಂತೆ ನನ್ನ ಓರು
ಕಂಡೆ ನನ್ನ ಮಾರಾದ ಜೀವಿತವ ಮಧುರವಾಗಿ ಮಾರ್ಪಡಿಸುವ ಒಳ್ಳೆಯ ಪ್ರಿಯ ಕರ್ತನೆ. ಎಲ್ಲರೂ ಕರೆಗಳ ಮೇಲೆ ಕೆತ್ತೆ ನನ್ನ ಮಾರಾದ ಜೀವಿತವ ಮಧುರವಾಗಿ ಮಾರ್ಪಡಿಸುವ ಒಳ್ಳೆಯ ಪ್ರಿಯ ಕರ್ತನೆ. ಸಾವಿರ 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 ಶುಭವು ಅನುದಿನ ನನ್ನ ವರಿಸಲು ಕೃಪೆಯ ಕರುಣೆಯ ಪ್ರೀತಿಯ ತೋರಿರುವೆ. ನಿನಗೆ ಸ್ತೋತ್ರ ಸ್ವಾಮಿ. ಮರಣದ ಆದಿಯಿಂದಲೂ ಕಟ್ಟಡ ಸ್ಥಾನದಿಂದಲೂ ನಮ್ಮ ಕರುಣೆಯ ಪ್ರೀತಿಯ ತೋರಿರುವೆ. ಮಹಿಮೆ ಉಂಟಾಗಲಿ. ಮಹಿಮೆ ಉಂಟಾಗಲಿ ಸ್ವಾಮಿ. ನಿನಗೆ ಸ್ತೋತ್ರ ದೊಡ್ಡವನು. ಹಲ್ಲೆಲೂಯಾ. ನಿನಗೆ ಮಹಿಮೆ ಉಂಟಾಗಲಿ ಸ್ವಾಮಿ. ಸ್ತೋತ್ರ 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 ಸ್ತೋತ್ರ. ಹೌದಪ್ಪ ಸ್ವಾಮಿ ನಿನಗೆ ಸ್ತೋತ್ರ ಸ್ವಾಮಿ. ನಿನಗೆ ಮಹಿಮೆಯಾಗಲಿ ಸ್ವಾಮಿ. ನಿನಗೆ ಸ್ತೋತ್ರ ಸ್ವಾಮಿ. ಸ್ತೋತ್ರ. ಪ್ರಿಯ ದೇವಜನರೇ, ಈ ಒಂದು ಮಧ್ಯಾಹ್ನ ಸಮಯದಲ್ಲಿ ದೇವರು ನಮ್ಮ ಜೊತೆಗೆ ಇಷ್ಟೊತ್ತು ಇದು ನಡೆಸಿಕೊಟ್ಟಿದ್ದಾರೆ. ಅದಕ್ಕಾಗಿ ನಾವು ದೇವರಿಗೆ ವಂದನೆ ಹೇಳೋಣ. ಸ್ತೋತ್ರ. ನಾವು ಕೊನೆಯದಾಗಿ ಒಂದೇ ಒಂದು ಚರಣ ಆಡಿಕೊಂಡು ನಾವು ದೇವರನ್ನ ಮಹಿಮೆಪಡಿಸಿಕೊಳ್ಳೋಣ. ಎಷ್ಟೋ ಹೋಗಬೇಕಾಯ್ತು, ನಮ್ಮ ಜೀವಿತ ನಾಶನದ ಮಾರ್ಗದಲ್ಲಿತ್ತು. ಆದರೆ ಯೇಸು ಸ್ವಾಮಿ ತನ್ನ ಶಿಲುಬೆಯಲ್ಲಿ ರಕ್ತವನ್ನು ಸುರಿಸಿ ನಮ್ಮನ್ನು ಆತನು ಕೊಂಡುಕೊಂಡಿದ್ದಾನೆ. ಹಲ್ಲೆಲೂಯಾ. ಸ್ತೋತ್ರ. ಅಳಿದು ಹೋಗುತ್ತಿದ್ದ ನನ್ನ ಆತ್ಮವ ರಕ್ಷಿಸಿದೆ. ಅಳಿಯದ ಜೀವವನ್ನೇ ನನ್ನಲ್ಲಿ ಇಟ್ಟಿರು. ಅಳಿದು ಹೋಗುತ್ತಿದ್ದ ಆತ್ಮವ ರಕ್ಷಿಸಿದೆ. ಅಳಿಯದ ಜೀವವನ್ನೇ ನನ್ನಲ್ಲಿ ಇಟ್ಟಿರುವೆ. ನಿನಗಾಗಿಯೇ ಬಾಳುವೆ. ನಿನಗಾಗಿಯೇ ಬಾಳುವೆ. ನಿನ್ನ ಪ್ರಸನ್ನತೆಯ ಬಯಸುವೆ. ನಿನ್ನ ಪ್ರಸನ್ನತೆಯ ಬಯಸುವೆ. ನನ್ನನ್ನು ನೆನೆಸುವ ಕರ್ತನೇ, ನನ್ನ ವಿಚಾರಿಸುವ ದೇವರೇ, ನಿನ್ ಪ್ರಿಯ ಕರದಲ್ಲಿ ನಾನಿರುವೆ. ನನ್ನನ್ನು ಮೇಲೆ ತಾಳು ಬಾಂದಿರುವೆ. ಕೈ ಬಿಡದ ಬಾಂಡೆಯೇ, ನಿನ್ನನ್ನೇ ಪ್ರೀತಿಸುವೆ. ಕೈ ಬಿಡದ ಬಾಂಡೆಯೇ, ನಿನ್ನನ್ನೇ ಪ್ರೀತಿಸುವೆ. ನಿನ್ನ ಪ್ರಿಯ ಕರದಲ್ಲಿ ನಾನಿರುವೆ. ನನ್ನನ್ನು ಮೇಲೆ ತಾಳು ಬಾಂದಿರುವೆ. ಪ್ರಿಯ ಕರದಲ್ಲಿ ನಾನಿರುವೆ. ನನ್ನನ್ನು ಮೇಲೆ ತಾಳು ಬಂದಿರುವೆ. ಸ್ತೋತ್ರ. ಹೌದಪ್ಪ ದೇವರೇ, ಎಷ್ಟೋ ಸಾರಿ ಸ್ವಾಮಿ ನಮ್ಮ ಜೀವಿತ ಅಳೆದು ಹೋಗ್ಬೇಕಾಗಿತ್ತು ಸ್ವಾಮಿ. ಎಷ್ಟೋ ನಮ್ಮ ಜೀವಿತ ನಾಶನದ ಗುಂಡಿಗೆ ಹೋಗ್ಬೇಕಾಗಿತ್ತು ಸ್ವಾಮಿ. ಎಷ್ಟೋ ಸಾರಿ ನಾವು ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಮರಣದ ಸಮಯದಲ್ಲಿ ಇರುವಾಗ ನೀನು ನಮಗೆ ಜೀವನವನ್ನು ಒಯ್ದು ನಮ್ಮನ್ನು ಬದುಕಿಸಿದ್ಯಪ್ಪ. ನಿನಗೆ ಸ್ತೋತ್ರ. ನನಗೋಸ್ಕರ ನಿನ್ನ ಪ್ರಾಣವನ್ನು ಕೊಟ್ಟು ನನ್ನನ್ನು ನೀನು ಬದುಕಿಸಿದ್ಯಾ. ನಿನಗೆ ಸ್ತೋತ್ರ. ನಾನು ಹೊರಬೇಕಾದ ಶಿಲುಬೆಯನ್ನು ನಾನು ಹೊತ್ತುಕೊಳ್ಳೋದು, ನನ್ನ ಪಾಪದ ಭಾರವನ್ನು ನೀನು ಹೊತ್ತುಕೊಂಡು ನನಗೋಸ್ಕರ ಬಲಿಯಾದ. ನಿನಗೆ ಸ್ತೋತ್ರ ಸ್ವಾಮಿ. ಸ್ತೋತ್ರ. ಅಳಿಯದ ಜೀವಿತವನ್ನು ನೀನು ನನಗೆ ಕೊಟ್ಟಿದ್ಯಪ್ಪ. ಅದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ನಿನಗೆ ಮಹಿಮೆ ಉಂಟಾಗಲಿ. ಸ್ತೋತ್ರ. ನನ್ನ ಕೈ ಬಿಡಿದ ಬಂಡೆಯೇ ನಿನಗೆ ಸ್ತೋತ್ರ ಸ್ವಾಮಿ. ಸ್ತೋತ್ರ. ಹೌದಪ್ಪ ಸ್ವಾಮಿ ದೇವ, ಇಷ್ಟೊತ್ತು ನಮ್ಮ ಜೊತೆಯಲ್ಲಿ ನಡೆಸಿಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಇನ್ನು ಮುಂದಿನ ಇರುವಂಥ ಎಲ್ಲ ಸಮಯಗಳಲ್ಲಿ ನಮ್ಮ ಜೊತೆಯಲ್ಲಿ ನೀನು ನಡೆಸಿಕೊಡು. ನಿನಗೆ ಮಾತ್ರ ಮಹಿಮೆ ಉಂಟಾಗಲಿ ಸ್ವಾಮಿ. ನಮ್ಮನ್ನು ತಗ್ಗಿಸಿಕೊಳ್ತಾ ನಿಮ್ಮ ನಾಮದ ಮೇಲೆ ಕೇಳ್ತಾ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ, ಜೀವವುಳ್ಳ ತಂದೆಯಾದ ದೇವರೇ, ಆಮೆನ್. ಹಲ್ಲೆಲೂಯಾ.